ಕೋರ್ಸ್ಗಳಿಗೆ ನಾವು ಒಟ್ಟಿಗೆ ಸೀಟ್ ಅಲಾಟ್ಮೆಂಟ್ ಮಾಡಿದ್ವಿ. ಈ ಸರಿ 2 ಮಾಕ್ ಅಲಾಟ್ಮೆಂಟ್ ಮಾಡಿ ಈಗ ಫೈನಲ್ ರಿಯಲ್ ಅಲಾಟ್ಮೆಂಟನ್ನು ನಾವು ಮಾಡಿ ಮಕ್ಕಳಿಗೆ 5ನೇ ತಾರೀಕಿನ ತನಕ ಅವಕಾಶವನ್ನು ಕೊಟ್ಟಿದ್ದೀವಿ. ಈಗ ನಾನು ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂತಂದರೆ, ಈ ಎಲ್ಲ ಮಕ್ಕಳು ಸ್ವಲ್ಪ ಪೇಪರಲ್ಲಿ ಸಹ ತಾವು ಮಾಧ್ಯಮದವರು ಸಾಕಷ್ಟು ಪ್ರಚಾರವನ್ನು ಸಹ ನೀಡಿದ್ದೀರಾ. ಈಗ ಬಹು ಮುಖ್ಯವಾದಂಥ ಘಟ್ಟ ಇದೆ. 4 ಚಾಯ್ಸ್ಗಳಿದೆ. ಈ ಆಯ್ಕೆ ಮಾಡುವಂಥದ್ದು ಬಹು ಮುಖ್ಯವಾಗಿದೆ. ಚಾಯ್ಸ್ 1 ಆಗ್ತು ಅಂತಂದರೆ ಅವರಿಗೆ ಸಿಕ್ಕಿರುವಂಥ ಸೀಟು ಖುಷಿ ಇದೆ, ನಾನು ಅಡ್ಮಿಷನ್ ಆಗ್ತೀನಿ ಅಂತನ್ನುವಂಥದ್ದು. ಆಮೇಲೆ ಅವರು ಫೀಸ್ ಪೇ ಮಾಡುವಂಥದ್ದಕ್ಕೆ ಕೇಳುತ್ತೆ. ಫೀಸ್ ಪೇ ಮಾಡ್ತು ಅಂತಂದರೆ ಅವರು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗುವಂಥದ್ದು ಭಾಳ ಸರಳವಾಗಿದೆ. ಮತ್ತೆ ಏನಾದ್ರೂ ನಾನು ಇನ್ನೂ ನನಗೇನಾದ್ರೂ ಅವಕಾಶ ಸಿಗ್ಬೋದು, ಒಳ್ಳೆ ಕಾಲೇಜಲ್ಲಿ ಏನಾದ್ರೂ ಸಿಗ್ಬೋದು, ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಬಟ್ ಈಗಿರೋ ಸೀಟನ್ನು ನಾನು ಸೇಫರ್ ಸೈಡ್ ಇಟ್ಕೊಂಡಿರ್ತೀನಿ ಅಂತಂದರೆ ಚಾಯ್ಸ್ 2 ಅನ್ನು ಅವರು ಹಾಕಬೇಕಾಗುತ್ತೆ. ಚಾಯ್ಸ್ 2 ಹಾಕುವಾಗ ಇಂಜಿನಿಯರಿಂಗ್ ಮತ್ತು ಬೇರೆ ಎಕ್ಸೆಪ್ಟ್ ಮೆಡಿಕಲ್ಲು ಬೇರೆ ಯಾರೂ ಫೀಸ್ ಕಟ್ಟುವಂಥ ಅಗತ್ಯ ಇಲ್ಲ. ಮೆಡಿಕಲ್ ಅವ್ರು ಮಾತ್ರ ಚಾಯ್ಸ್ 2 ಆಗ್ತು ಅಂತಂದರೆ ಅವರು ಫೀಸ್ ಕಟ್ಟಬೇಕು ಅಂತೇಳಿ ನಾವು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಫೀಸ್ ಕಟ್ಟಿದರೆ ಅದು ಹೋಲ್ಡ್ ಆಗುತ್ತೆ. ಈ ಮುಂದಿನ 2ನೇ ರೌಂಡಲ್ಲಿ ನಾವು ಅದನ್ನು ರನ್ ಮಾಡ್ತೀವಿ. ಅವಾಗ ಸಾಕಷ್ಟು ಮಕ್ಕಳಿಗೆ ಅಪ್ಗ್ರೇಡ್ ಆಗುವಂಥದ್ದು ಅವಕಾಶಗಳಿರುತ್ತೆ. ಕಾರಣ ಇಷ್ಟೇ, ಆಲ್ ಇಂಡಿಯಾ ಮೆಡಿಕಲ್ ಕೋಟಾದಲ್ಲಿ ಸಹ ಕೆಲವು ಮಕ್ಕಳು ಸೀಟನ್ನು ತಗೊಂಡಿರ್ತಾರೆ, ಅವರು ನಮ್ಮ ಸೀಟನ್ನು ಬಿಟ್ಟು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಳ್ಳೆ ಆಪ್ಷನ್ಸು ಮಕ್ಕಳೇನಾದ್ರೂ ಅವರು ಮಾರ್ಕ್ಸಿಗೆ ತಕ್ಕಂತೆ ಅಪ್ಗ್ರೇಡ್ ಆಗುವಂಥದ್ದು ಅವಕಾಶ ಇರುತ್ತೆ. ಈ ಚಾಯ್ಸ್ 1 and 2 ಆಯಿತು. ಚಾಯ್ಸ್ 3ಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂಥದ್ದು ನನಗೆ ಖುಷಿ ಇಲ್ಲ. ಮತ್ತು ನಾನು ನನ್ನ ಆಪ್ಷನ್ಸ್ ಏನು ಹಾಕಿದ್ದೀನಿ, ನಾನು ಫ್ರೆಶ್ ಆಗಿ ನಾನು ಭಾಗವಹಿಸ್ತೀನಿ ಅಂತಂದರೆ ಚಾಯ್ಸ್ 3. ಚಾಯ್ಸ್ 4 ಅಂದರೆ ನಾನು ಹೇಳಿದ್ನಲ್ಲ, ಆಲ್ ಇಂಡಿಯಾ ಕೋಟಾದಲ್ಲಿ ಸಿಕ್ಕಿರೋರು ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿರೋರು ಇರ್ಬೋದು, ಅವರು ಚಾಯ್ಸ್ 4 ಹಾಕಿ ಅವರು ನಮ್ಮ ಸಿಸ್ಟಮಿಂದ ಎಕ್ಸಿಟ್ ಆಗ್ತಾರೆ, ಹೊರಗಡೆ ಹೋಗ್ಬಿಡ್ತಾರೆ. ತಾವು ಇನ್ನೊಂದು ಪ್ರಶ್ನೆ ಕೇಳಿದರೆ, 5ನೇ ತಾರೀಕಿನ ತನಕ ಸಮಯ ಕೊಟ್ಟಿರುವಂಥದ್ದು ಕಡಿಮೆ ಆಗಿದೆ, ಬೇರೆ ಬೇರೆ ಮಕ್ಕಳು ಎಲ್ಲ ಇನ್ನೂ ಸಮಯ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತೇಳಿ. ನಾನು ಹೇಳುವಂಥದ್ದು ಇಷ್ಟೇ, ಅದು ನೀವು ಅಲ್ಲಿ 5ನೇ ತಾರೀಕಿನ ತನಕ ಕಾಯಬೇಡಿ. ದಯಮಾಡಿ ತಾವು ನಿಮ್ಮ ಸೀಕ್ರೆಟ್ ಕೀನ ಹಾಕ್ಬಿಟ್ಟು ನೀವು ಎಕ್ಸರ್ಸೈಸ್ ಮಾಡಿ. ಆಮೇಲೆ KEAಗೆ ಬರುವಂಥದ್ದಾಗಲಿ ಬೇರೆ ಇನ್ನೆಲ್ಲೋ ಓಡಾಡುವಂಥದ್ದಾಗಲಿ ಏನೂ ಇಲ್ಲ. ಭಾಳ ಸಿಸ್ಟಮು ಸರಳ ಮಾಡಿದೆ ಸರ್ಕಾರ. ಈ ಹಿಂದೆ ಇದ್ದಂಥ KE